ಬಿಟ್ಟಿದ್ಯಾ? ಹಾ ಪುಟ್ಟ, ಯಾಕೆ ಏನಾದ್ರು ವಿಷಯ ಆಯ್ತಾ? ಏನಾದ್ರು ಕೇಳ್ಬೇಕಿದ್ರೆ ಕೇಳ್ಬೋದು. ಏನಿಲ್ಲ, ನೀನು ಸೀರೆ ತುಂಬಾ ಚೆನ್ನಾಗಿ ಉಡಿಸ್ತೀಯ ಅಂತ ಸೀತಮ್ಮ ಹೇಳಿದ್ಲು. ನನ್ಗೂ ಉಡಿಸ್ತೀಯ ಅಂತ ಕೇಳಕ್ ಬಂದೆ, ಆದ್ರೆ ಈಗ ಆಗಲ್ಲ. ರಾಮ ಏನೋ ಇದು ಹೊಸ ಮಿಸ್ಟ್ರಿ ಪಾಲು. ಚಿಕ್ಕಪ್ಪ ಆತರ ಏನಿಲ್ಲ, ಪಾಪ ಸೀತಾ ಅವ್ರು ಏನೋ ಹೇಳಿ ಕಳ್ಸಿರ್ತಾರೆ. ಪುಟ್ ಮಗು ಅಲ್ವಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇನ್ನೇನೋ ಹೇಳ್ಬಿಟ್ಟಿದ್ದಾಳೆ. ಕೆಲಸ ಮುಗೀತು ಪುಟ್ಟ, ನೀನ್ ಇಲ್ಲಿಂದ ಹೋಗ್ಬೋದು. ಬಾಯ್. ನಾನು ಏನೇನೋ ಕೇಳ್ಕೊಂಡಿಲ್ಲ, ಸೀತಮ್ಮ ಹೀಗೆ ಹೇಳಿದ್ಲು, ನೀನ್ ಸೀರೆ ಸೂಪರ್ ಆಗಿ ಉಡಿಸ್ತೀಯ ಅಂತ. ನೀನು ಸೂಪರ್ ಆಗಿ ಸೀರೆ ಉಡಿಸ್ತೀಯಂತೆ ಮಗ. ಯಾವಾಗ್ಲೂ ಇದೆಲ್ಲ ಏನಿದೇನು ನನ್ಗೇನು ಗೊತ್ತಿಲ್ಲದೆ ನಡೀತಿದ್ಯಲ್ಲ. ಎಲ್ಲ ಕಣೋ ಶ್ರೀರಾಮ, ನಿನ್ನೊಳಗಿರೋ ಕೃಷ್ಣನ ಪರಿಚಯನೇ ಆಗಿಲ್ವಲ್ಲ ನಮ್ಗೆ. ಅಂಜಲಿ, ಮಗುನ್ ಕರ್ಕೊಂಡು. ಸಿಹಿ ಪುಟ್ಟ, ಸೀತಮ್ಮಂದು ಅರ್ಶನದ ಶಾಸ್ತ್ರ ನಡೀತಿರುತ್ತೆ, ನೀನ್ ನೋಡ್ದೆ ಇಲ್ಲಿ ನಿಂತಿದ್ಯಾ? ಮಿಸ್ ಮಾಡ್ಕೋತೀಯಾ? ಹೋಗು ಹೋಗು. ನೋಡ್ಬೇಕು. ಆರ್ ಯು ರೆಡಿ? ರೆಡಿ ಫಾರ್ ದ ಗೇಮ್. ನಾರಿಯ ಸೀರೆ ಕದ್ದ, ಸೀತೆಯ ಮನವ ಗೆದ್ದ. ಕಳ್ಳರ ಕಳ್ಳ ರಾಮನು ಕಂದ, ಕಳ್ಳರ ಕಳ್ಳ ರಾಮನು ಕಂದ. ಅಶೋಕ್, ನೀವೇ ಅರ್ಶನ ಶುರು ಮಾಡಿ. ಅಫ್ಕೋರ್ಸ್ ನನ್ನ ಅಪ್ಪುಗೆ ನಾನೇ ಮೊದಲಚ್ಚು. ಅಪ್ಪು, ಬನ್ನಿ ಬನ್ನಿ ಮಾವಯ್ಯ, ಬಸು ಮಾವ, ಗೌರಜ್ಜಿ. ನಮಸ್ಕಾರಪ್ಪ ಸೂರಪ್ಪ, ಆರಾಮದೀಯಾ? ನಮಸ್ಕಾರ ನಮಸ್ಕಾರ, ಹೆಂಗಿದ್ರಿ? ಚಲೋ ಅದೇನು? ಒಳ್ಳೇದ್ ಮಾಡಿ ಹೇಳ. ಅಪ್ಪಾಜಿ, ನಮಸ್ತೆ, ಆಶೀರ್ವಾದ ಮಾಡ್ರಿ. ಬಸು ತಾತ, ಗೌರಜ್ಜಿ. ನಮಸ್ಕಾರಪ್ಪ. ನೋಡು ನೋಡು ನೋಡ್ರಿ, ಚೋಟ್ ಉದ್ದ ಇತ್ತ, ಎಷ್ಟು ದೊಡ್ಡ ಆಗ್ಬಿಟ್ಟಾರ. ಎಂತ ಚಂದ ಕಾಣಕತ್ತ ನೋಡ್ರಿ. ಹೌದಾ? ಶ್ರೀರಾಮಚಂದ್ರ ನೋಡಿದಂಗ ಆಕತ್ ನೋಡ್. ಹೋಗ್ಲಿ,
ಮತ್ತ ನಿನ್ ಕೈ ಹಿಡಿಯೋ ಹೆಂಡತಿ ಎಲ್ಲದಾಳ? ಹೌದು, ನಿಮ್ಮ ಮದುವೆಯಾಗಿ ಹುಡುಗಿನ ತೋರಿಸ್ತೀರಲ್ಲ ಮಗ. ಬನ್ನಿ ಬನ್ನಿ ಹೋಗೋಣ, ಬರ್ರಿ ಬನ್ನಿ. ಸೀತಾ, ನಿನ್ನನ್ನು ನೋಡಕ್ ಯಾರೋ ಬಂದಿದ್ದಾರೆ ನೋಡು. ಇವರು ಮಾವಯ್ಯನ್ ದೊಡ್ಡಪ್ಪನ ಮಗ, ಬಸು ಮಾವ, ಗೌರತ್ತೆ. ಸೀತಾ, ನಮಸ್ತೆ. ನಮಸ್ಕಾರವಾ. ದೇವ್ರು ನಿನ್ಗೆ ಒಳ್ಳೇದು ಮಾಡಿ. 100 ವರ್ಷ ಮುತ್ತೈದೆಯಾಗಿರವ. ಈ ದೇಸಾಯಿ ಕುಟುಂಬಕ್ಕ ಸೊಸೆಯಾಗಿ ಬರ್ತಿದ್ದಿ, ಅದು ನಮ್ಮ ಸೂರಪ್ಪನ ಮೊದಲನೇ ಮೊಮ್ಮಗ. ನೋಡ ಹುಡುಗಿ ಎಷ್ಟು ಚಂದ ಐತಿ. ಸೀತಾಮಾತ ಬಹಳ ಚಂದ ಅದ ಅಲ್ಬೇಡ. ಸಾಕ್ಷಾತ್ ಸೀತಾಮಾತಿ ಇದ್ದಂಗ ಅದಾಳ. ನೋಡುವ, ನೀ ಮೊದಲ ಗಂಡ ಹಡ್ದು ಕೊಡ್ಬೇಕ ನಮ್ಮ. ಆಮ್ಯಾಲ ಬೇಕಾದಷ್ಟು ಹೆಣ್ಣಡಿ, ನಾವು ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಮೊದಲು ನಮಗ್ ಗಂಡ ಬೇಕು. ನೋಡ್ತಾ ಇರಿ, 1 ವರ್ಷದಲ್ಲಿ ಮಗುನ ನನ್ನ ಕೈ ಕೊಡ್ತಾಳೆ. ಗಂಡ ಆದ್ರೆ ಸಂತೋಷನೇ, ಹೆಣ್ಣಾದ್ರೆ ಡಬಲ್ ಸಂತೋಷ. ಬನ್ನಿ ಬನ್ನಿ, ಅವ್ರೇನೋ ಶಾಸ್ತ್ರ ಮಾಡ್ಕೊತಾರೆ. ಏನಾಯ್ತು ಇವಳಿಗೆ ಇದ್ದಕ್ಕಿದ್ದಂಗೆ? ಇಷ್ಟೋ ತನಕ ಸರಿಯಾಗೇ ಇದ್ಲು. ಅತ್ತೆ, ತಾತನ ಹತ್ರನ. ಸೀತಾ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀನ್ ಮೊದಲು ಹೋಗಿ ಶಾಸ್ತ್ರ ಮುಗಿಸ್ಕೊ. ಅತ್ತೆ, ಈಗಲೇ ಈ ವಿಷಯದ ಬಗ್ಗೆ ಮಾತಾಡಬೇಕು. ತಾತಂಗೆ ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ನಾನು ಹೋಗಿ ಮಾತಾಡ್ತೀನಿ. ಸೀತಾ, ನಿನ್ನ ಆತಂಕ ನಂಗೆ ಅರ್ಥ ಆಗುತ್ತೆ. ಮಾವಯ್ಯ ಯಾಕೆ ಈ ವಿಷಯನ ಮಾತಾಡಿದ್ರು ನಂಗೂ ಗೊತ್ತಾಗ್ತಾ ಇಲ್ಲ. ನಾನು ಮಾತಾಡ್ತೀನಿ. ಅತ್ತೆ, ಈ ವಿಷಯದ ಬಗ್ಗೆ ಈಗಲೇ ಮಾತಾಡಬೇಕು. ಮಾತಾಡ್ಬೇಕಾ? ನಿನ್ ಮಾವಯ್ಯನ ಹತ್ರ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆಯ್ತಲ್ಲ, ಇನ್ನೇನು ಉಳ್ದಿದೆ? ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ ಅತ್ತೆ. ಆದ್ರೆ ತಾತ ಆಶೀರ್ವಾದ ಮಾಡ್ಬೇಕಿದ್ರೆ ಅವ್ರು ಆಡಿದ ಮಾತಿನ ಕೇಳಿ ನನ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ತಾತ ನನ್ನಿಂದ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಾನು ರಾಮ್ ಅದು ತುಂಬಾ ಕ್ಲಿಯರ್ ಆಗಿ ಮಾತಾಡಿದ್ದೆ. ನಿಮಗೂ ಹೇಳಿದ್ದೆ, ತಾತಂಗೂ ಹೇಳಿದ್ದೆ. ಅವರು ಒಪ್ಕೊಂಡಿದ್ರು. ಆದ್ರೆ ಈಗೇನಾಯ್ತು ಅಂತ ನನಗೆ ಗೊತ್ತಿಲ್ಲ. ಸೊ ಒಂದ್ಸಲ ಕ್ಲಿಯರ್ ಆಗಿ ಮಾತಾಡ್ಕೊಂಡು ಬರ್ತೀನಿ. ಇಲ್ಲಿ ನೋಡು, ನಿನ್ನ ಆತಂಕ ನಂಗೆ ಅರ್ಥ ಆಗುತ್ತೆ. ಮಾವಯ್ಯ ಯಾಕೆ ಹಾಗೆ ಮಾತಾಡಿದ್ರು ನನಗೂ ಅರ್ಥ ಆಗ್ತಿದೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಅತ್ತೆ, ತಾತನ ಹತ್ರ ನಾನೇ ಮಾತಾಡಬೇಕು. ಅವರಿಗೆ ಕನಸು, ನಿರೀಕ್ಷೆಗಳು, ಆಸೆಗಳು ಇದೆಲ್ಲ ಇರುತ್ತೆ. ನನ್ನಿಂದ ಅದು ಹಾಳಾಗಬಾರ್ದು. ಅಕಸ್ಮಾತ್ ಆ ಥರ ಹಾಳು ಮಾಡಿ ನಾನು ಆಮೇಲೆ ಇದ್ರೆ ಸ್ವಾರ್ಥಿ ಅಂತ ಅನ್ನಿಸ್ಕೋತೀನಿ. ಪ್ಲೀಸ್ ಅತ್ತೆ, ನೀವೇ ಹೆಲ್ಪ್ ಮಾಡಿ. ಸೀತಾ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಕಣ್ಣೀರಿಡ್ತಿದ್ಯಾ? ಶಾಸ್ತ್ರ ನಡಿಬೇಕಾದ್ರೆ ಕಣ್ಣೀರಿಟ್ರೆ ಒಳ್ಳೇದಲ್ಲ ಸೀತಾ. ಇಲ್ಲಿ ನೋಡು, ಮಾವಯ್ಯ ಅವ್ರ ಸಂಬಂಧಿಕರ ಮುಂದೆ ಆಶೀರ್ವಾದ ಮಾಡಿರ್ತಾರೆ. ಹಾಗಂತ ನಿನ್ನಿಂದಾನೇ ಏನೋ ತಪ್ಪಾಗಿರೋ ಹಾಗೆ ಯಾಕೆ ಅನ್ಕೋತಾ ಇದೆಯಾ? ಅತ್ತೆ, ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಆಸೆ ಇದ್ದು ನಾನು ಸುಮ್ಮನೆ ಇದ್ರೆ ತಪ್ಪಾಗತ್ತೆ ತಾನೆ. ಸುಳ್ಳು ಭರವಸೆ ಕೊಡೋಕೆ ನನಗಿಷ್ಟ ಇಲ್ಲ ಅತ್ತೆ. ನಾನು ರಾಮ್ಗೂ ಈ ಮಾತನ್ನ ಕೇಳಿದ್ದೆ. ಆ ಥರ ಎಲ್ಲ ಆಸೆ ಇಟ್ಕೊಳ್ಳೋದು ತಪ್ಪಲ್ಲ ಅತ್ತೆ. ಆ ಮನೆಗೆ ಯಾವ ಕೊರತೆನೂ ಆಗ್ಬಾರ್ದು. ಅವ್ರ ಆಸೆಗಳನ್ನೆಲ್ಲ ಬಲಿ ಕೊಟ್ಟು ನನಗೆ ಮದುವೆ ಆಗದ್ ಬೇಡ. ಹುಚ್ಚಿ ತರ ಮಾತಾಡ್ಬೇಡ ಸೀತಾ. ಈಗೇನು, ನಿನಗೆ ಮಕ್ಕಳು ಬೇಡ ಅಷ್ಟೇ ತಾನೇ? ತಾತ ಆಶೀರ್ವಾದ ಮಾಡಿದ್ರು ಅಂದ ತಕ್ಷಣ ನಿನ್ ಮಗು ಆಗೋಗುತ್ತಾ ಸೀತಾ?
ಮಕ್ಕಳೇನ್ ಮಾರ್ಕೆಟಲ್ಲಿ ಮಾರೋ ವಸ್ತುಗಳ? ದೊಡ್ಡವ್ರೇನೋ ಆಶೀರ್ವಾದ ಮಾಡಿದ್ರು ಅಂತ ಹೀಗ್ ಟೆನ್ಷನ್ ಆಗ್ತಿದ್ಯಲ್ಲ. ಬೇಕು ಬೇಕು ಅಂದವ್ರಿಗೂ ಮಕ್ಕಳಾಗಲ್ಲ ಸೀತಾ. ಡೋಂಟ್ ಬಿ ಸಿಲಿ. ಅಲ್ಲ ತಾತಂಗೆ ಮುಂದೆ ನಿರಾಸೆ ಆಗತ್ತಲ್ವಾ? ಮುಂದೆ ನಿರಾಸೆ ಆಗುತ್ತೆ ಅಂತ ಈಗಿನ ಖುಷಿ ಬಿಟ್ಬಿಡ್ತೀಯ ಸೀತಾ ನೀನು? ನಿನ್ನ ರಾಮನ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ತಾನೆ? ಮತ್ತೆ ಇನ್ಯಾಕ್ ಬೇರೆಯವ್ರು ಹೇಳೋದ್ರ ಬಗ್ಗೆ ಯೋಚನೆ ಮಾಡ್ತೀಯ? ನೀನೇ ನೋಡ್ದಲ್ಲ ನಮ್ಮ ಮನೆಯವರೆಲ್ಲ ಎಷ್ಟು ಸಂಭ್ರಮದಲ್ಲಿದ್ದಾರೆ ಅಂತ. ಮಾವಯ್ಯಂಗೆ ಹೈ ಬಿ ಪಿ, ಸೋಡಿಯಂ ಏರುಪೇರು ಆಗ್ತಾನೆ ಇದೆ. 2 ಸಲ ಕ್ರಿಟಿಕಲ್ ಆಗಿದ್ರು. ಈಗ ನೀನೇನಾದ್ರೂ ಹೋಗಿ ಮದುವೆ ಬೇಡ ಅನ್ನೋ ವಿಷಯ ಎಲ್ರ ಮುಂದೆ ಹೇಳ್ದೆ ಅಂತಂದ್ರೆ ಮಾವಯ್ಯ ಅದನ್ನ ನನ್ನ ಬಾಯಿಂದ ನಾ ಹೇಳಲ್ಲ ಸೀತಾ, ನನ್ನ ಬಾಯಿಂದ ನಾನೇ ಹೇಳಲ್ಲ. ಪ್ಲೀಸ್ ಸೀತಾ, ನಿನ್ನ ಹತ್ರ ಅಂಗ್ಲಾಚ್ ಬೇಡ್ಕೋತೀನಿ. ನನ್ನ ಮಾವಯ್ಯನ ಜೀವ ನಿನ್ನ ಕೈಯಲ್ಲಿದೆ, ನಮ್ಮ ಮನೆಯವ್ರ ಖುಷಿ ನಿನ್ನ ಕೈಯಲ್ಲಿದೆ. ಪ್ಲೀಸ್ ರಾಮನ್ಗೋಸ್ಕರ ನಮ್ಮೆಲ್ರಿಗೋಸ್ಕರ ಅಂಗ್ಲಾಚ್ ಬೇಡ್ಕೋತಾ ಇದ್ದೀನಿ. ಸುಮ್ಮನೆ ಇದ್ದು ಬಿಡು. ಅಪ್ಪು ಒಂದ್ಸಲ ಪ್ರೀತಿಲ್ ಸೋತಿದ್ದಾನೆ. ನೀನೀಗ ಇಲ್ಲ ಅಂತಂದ್ರೆ ಅವನೇನಾಗ್ತಾನೋ ನನಗೆ ಗೊತ್ತಿಲ್ಲ ಸೀತಾ. ಮಾವಯ್ಯ ಏನಾಗ್ತಾನೆ ನನಗೆ ಗೊತ್ತಿಲ್ಲ. ನಮ್ಮನೆ ಚೂರ್ ಚೂರಾಗೋಗುತ್ತೆ. ಪ್ಲೀಸ್ ಪ್ಲೀಸ್ ಸೀತಾ, ನೋಡು ನಾವೆಲ್ರೂ ಸಿಹಿನ ನಮ್ಮನೆ ಮಗು ಅಂತ ಒಪ್ಕೊಂಡಿದೀವಿ. ದಯವಿಟ್ಟು ಈ ಒಂದು ವಿಷಯನ ಯಾರಿಗೂ ಹೇಳ್ದೆ ಈ ಮದ್ವೆ ಮಾಡ್ಕೊತೀವಿ ಪ್ಲೀಸ್. ನೀನೇ ಹೇಳು ಸೀತಾ, ನಿಜಾನ ಮುಚ್ಚಿಟ್ಟು ಈಗ ಮದುವೆ ಆಗ್ತೀಯಾ ಅಥವಾ ನನ್ನ ಮಗ, ನನ್ನ ಅಪ್ಪು, ನನ್ನ ರಾಮ ಕೊರಗೋ ಹಾಗೆ ಮಾಡ್ತೀಯ? ನೀನೇ ನಿರ್ಧಾರ ಮಾಡು. ಏನು ತೋಚ್ತಿಲ್ಲ ಅತ್ತೆ? ಸೀತಾ ಪ್ಲೀಸ್ ಪ್ಲೀಸ್ ನನಗೋಸ್ಕರ ಸುಮ್ಮನಿದ್ದು ಬಿಡು. ಇಲ್ಲಿ ಸಂತ ನಂಗೆ ಅರ್ಥ ಆಗುತ್ತೆ ಸೀತಾ, ಆದ್ರೆ ಒಂದು ಹೆಣ್ಣಾಗಿ ನಾನು ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ, ಒಬ್ಬ ತಾಯಾಗಿ ನಿನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ಇಲ್ಲು ಸಿಹಿ ಅಲ್ಲದೆ ನಿನಗೆ ಬೇರೆ ಮಗು ಬೇಡ ಅಂತಂದ್ರೆ ಬೇಡ ಸೀತಾ. ಇದಕ್ಕೆ ನಾನು ನಿನ್ ಪರವಾಗಿ ನಿಲ್ತೀನಿ, ನಾನು ಭರವಸೆ ಕೊಡ್ತಾ ಇದ್ದೀನಿ. ಐ ಪ್ರಾಮಿಸ್. ಪ್ಲೀಸ್ ಸೀತಾ ಸುಮ್ಮನೆ ಬಿಡು. ಆದ್ರೆ ಇಲ್ಲು ನೀನೇ ನೋಡ್ತಿದ್ಯಾ ತಾನೆ, ಈ ಮದುವೆಯಿಂದ ನಮ್ಮ ಮನೆಯವರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಪ್ಲೀಸ್ ಸೀತಾ, ನಿನ್ನ ಹತ್ರ ಅಂಗ್ಲಾಚ್ ಬೇಡ್ಕೋತಾ ಇದ್ದೀನಿ. ಮಾವಯ್ಯನ್ ಕಾಪಾಡು, ರಾಮನ್ ಕಾಪಾಡು, ನನ್ನ ಮನೆ ಒಡೆಯೋ ಹಾಗೆ ಮಾಡ್ಬೇಡ ಸೀತಾ ಪ್ಲೀಸ್ ಪ್ಲೀಸ್. ಒಂದೇ ಒಂದ್ಸಲ ರಾಮ ಹತ್ರ ಮಾತಾಡ್ಬೋದಾ? ಹೇಗ್ ಸಾಧ್ಯ ಸೀತಾ? ನಾನು ಒಪ್ಪಿದ್ರು ಬೇರೆಯವ್ರು ಬಿಡಲ್ಲ. ನಾನಿಷ್ಟೆಲ್ಲ ಹೇಳಿದ್ರು ನಿನಗ್ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ಸರಿ ಬಿಡು, ನಾನು ನಿನಗೆ ಅಪ್ಪುಗೆ ಏನು ಅಲ್ಲ ಅಲ್ವಾ? ಹಾಗಲ್ಲ. ಇನ್ನು ಯಾಕೆ ಸೀತಾ? ಇಲ್ಲೋಡು, ನೀನು ಅಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಅಷ್ಟೇ ಸಾಕು. ಬೇರೆಯವ್ರು ಹೇಳೋದು ಮ್ಯಾಟ್ರ್ ಆಗಲ್ಲ. ದೊಡ್ಡೋರು ಒಂದ್ ಮಾತು ಹೇಳಿದ್ರೆ ಹೂ ಅಂತ ತಲೆ ಬಾಗಿಸ್ಕೊಂಡು ಹೋದ್ರೆ ಸಾಕು ಸೀತಾ. ಮನೆ ಸೊಸೆಯಂದಿರು ಕಲಿಬೇಕಾಗಿರೋ ಮೊದಲನೇ ಪಾಠ ಇದು. ಲುಕ್, ಜಸ್ಟ್ ಫರ್ಗೆಟ್ ಅಬೌಟ್ ದಿಸ್.
ಸಾರಿ ಚಿಕ್ಕಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಮಗು ಬೇಡ ಅಂತ ಆಯ್ತಲ್ಲ, ಅದೇ ನನಗೂ ಬೇಕಾಗಿದ್ದಿದ್ದು. ಥ್ಯಾಂಕ್ ಯು ಸೀತಾ. ನಿನಗೆ ಯಾವತ್ತಿದ್ರು ಆ ಮನೇಲಿ ನಾನು ಇದ್ದೇ ಇರ್ತೀನಿ ಸೀತಾ. ನೋಡು, ಅಳ್ಬೇಡ, ಎಲ್ಲರೂ ಕಾಯ್ತಿದ್ದಾರೆ. ಕಣ್ಣುರಿಸ್ಕೊಂಡು ಬೇಗ ಬಾ. ಯಾಕಮ್ಮ ಅವಳು ಹಂಗೆ ಇದ್ದಿಕ್ಕಿದ್ದಾಗೆ ಹೋದ್ಲು? ಏನಾಯ್ತು ಅವಳಿಗೆ? ನಾನು ಇಲ್ಲೇ ಇಲ್ವಾ, ನನಗೇನು ಗೊತ್ತು? ಪ್ರಿಯಾ, ಅವಳಿಗೆ ಏನಾದ್ರು ತೊಂದರೆ ಆಯ್ತಾ? ಏನೂ ಆಗಿರಲ್ಲಮ್ಮ, ಡೋಂಟ್ ವರಿ, ವಾಪಸ್ ಬರ್ತಾಳ ಅವಳು. ನಾನು ಹೋಗಿ ಸೀತಮ್ಮನ್ ನೋಡ್ಕೊಂಡು ಬರ್ತೀನಿ. ಬೇಬಿ, ಓಯ್ ಓಯ್ ಓಯ್, ಸಿಹಿ ಪುಟ್ಟ, ಎಲ್ಲಿಗೆ ಹೊರಟೆ? ನಾನು ಸೀತಮ್ಮನ್ ನೋಡ್ಬೇಕು. ಸಿಹಿ ಪುಟ್ಟ, ಸೀತಮ್ಮ ಇನ್ಮೇಲೆ ಬರೀ ನಿನ್ ಸೀತಮ್ಮ ಅಲ್ಲ, ನಮ್ಮನೆ ಸೊಸೆ ಕೂಡ. ಅವಳು ನಮ್ಮ ಮಾತನ್ನು ಕೇಳ್ಬೇಕು ತಾನೆ? ಭಾರ್ಗವಿ ಅವರೇ, ಏನಾಯ್ತು? ಯಾಕೆ ಸೀತಾ ಹಾಗೋದ್ಲು? ಯೋಚನೆ ಮಾಡಬೇಡಿ, ಸೀತನ ಕಣ್ಣಲ್ಲಿ ಅರ್ಶನ ಬಿದ್ದೋಗಿತ್ತು, ತೊಳ್ಕೊಂಡ್ ಬಾ ಅಂತ ನಾನೇ ಕಳ್ಸಿದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾಳೆ. ನಂಗೆ ಇವಾಗ ಸಮಾಧಾನ ಆಯ್ತು. ಅಯ್ಯಯ್ಯ, ನೀವು ಗಾಬರಿ ಆಗೋದಲ್ದೆ ನಮ್ಮನ್ನು ಗಾಬರಿ ಮಾಡಿಸಿ ಹಾರ್ಟ್ ಅಟ್ಯಾಕ್ ಮಾಡಿಟ್ಬಿಡಿ. ನೀವು ಎಲ್ಲ ಮುಂದುವರಿಸಿ, ನಾ ಹೊರಡ್ತೀನಿ. ಪ್ರಿಯಾ ಅಜ್ಜಿ, ಇವಾಗ ಸೀತಂಗೆ ಆರತಿ ಮಾಡಿ ನೀರು ಹಾಕಿದ್ರೆ ಮುಗೀತು. ಮುಂದಿನ ಶಾಸ್ತ್ರ ಎಲ್ಲ ಬೆಳಿಗ್ಗೆ ನೋಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಸೊಂಟ ಬಿದ್ದೋಗ್ಬಿಟ್ಟಿದೆ. ನಡೀರಿ ಪ್ರೇಮ ಅವರೇ, ಶಾಸ್ತ್ರ ಎಲ್ಲ ಇರ್ತಿದೆ. ಹೂ ಬೇಬಿ, ನಾಳೆನೇ ಫೈನಲ್. ನಾಳೆನೇ ಸೀತಮ್ಮನ್ ಮದ್ವೆ. ಒಂದು ವರ್ಷದಲ್ಲಿ ಮಗುನ ನನ್ನ ಕೈ ಕೊಡ್ತಾಳೆ. ನನ್ನ ಮಾವಯ್ಯನ ಜೀವ ನಿನ್ನ ಕೈಯಲ್ಲಿದೆ. ರಾಮನಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅಂಗ್ಲಾಚ್ ಬೇಡ್ಕೊತಾ ಇದ್ದೀನಿ. ಸುಮ್ಮನೆ ಬಿಡು. ಸೀತಮ್ಮ, ನಿನ್ಗೆ ಖುಷಿ ಆಗ್ತಿದ್ಯಾ, ಟೆನ್ಷನ್ ಆಗ್ತಿದ್ಯಾ? ಫ್ರೀ ಹೇಳ್ತಾ ಇದ್ದು ಮದ್ವೆ ದಿವಸ ಟೆನ್ಷನ್ ಆಗುತ್ತೆ ಅಂತ, ನಿನ್ಗೂ ಹಾಗೆ ಆಗ್ತಿದ್ಯಾ? ಸೀತಮ್ಮ, ಸ್ಮೈಲ್. ಇವತ್ತೇನ್ ಹೇಳು? ಇವತ್ತೇ ನಿನ್ ಮದ್ವೆ ಸೀತಮ್ಮ. ಸೀತಮ್ಮ, ನಿನ್ನ ಗೌರಿ ಪೂಜೆ ಕರೀತಾ ಇದ್ರು. ಲೇಟ್ ಆಗ್ತಿದೆ, ನನ್ಗೆ ದೀಪಣ್ಣ ನೋಡಕ್ ಹೋಗ್ಬೇಕು. ನಿನ್ಗೆ ಇನ್ನ ಇಂಜೆಕ್ಷನ್ ಕೊಟ್ಟಿಲ್ಲ ನಾನು, ಬಾ ಕೊಡ್ತೀನಿ. ಸೀತಮ್ಮ, ಇವತ್ ಒಂದಿನ, ಆಮೇಲೆ ಇಂಜೆಕ್ಷನ್ ತಗೊಳ್ತೀನಿ. ಮೊದ್ಲು ನಿನ್ ಮದ್ವೆ. ಆತರ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಸೀತಮ್ಮ, ಇಳ್ಸೋದನ್ನ, ನಿನ್ ಸೀರೆ ಎಲ್ಲ ಹಾಳಾಗತ್ತೆ. ಪರವಾಗಿಲ್ಲ ಬಿಡು, ನಾನು ಆಮೇಲೆ ಸರಿ ಮಾಡ್ಕೋತೀನಿ. ಮೊದ್ಲೆಲ್ಲ ನನ್ನ ಎತ್ಕೊಂಡ್ರೆ ನೀನು ದೊಡ್ಡೋಳಾಗಿದೆ ಆಗ್ತಿದ್ದೆ. ಈಗ ಯಾಕೆ ಎತ್ಕೊಂತಿದ್ಯಾ? ಎತ್ಕೋಬಾರ್ದ ನಿನ್ನ? ನೀನ್ ಎತ್ಕೊಂಡ್ರೆ ನನ್ ತುಂಬಾ ಖುಷಿ ಇಲ್ಲಮ್ಮ. ಇವತ್ತು ನಾನೆಲ್ಲೋ ನೀನೆಲ್ಲೋ ಇರ್ತೀವಲ್ವಾ, ಅದಕ್ಕೆ ಎತ್ಕೊಂಡೆ. ಮಗಳು ಮೇಲೆ ಫುಲ್ ಲವ್ವ. ಸಿಕ್ಕಾಪಟ್ಟೆ. ನೀನ್ ಎಲ್ಲೆಲ್ಲೋ ಓಡಾಡ್ಬೇಡ ಆಯ್ತಾ? ನೀನ್ ಎಲ್ಲೇ ಹೋದ್ರು ನನ್ ಕಣ್ ಮುಂದೆನೆ ಇರ್ಬೇಕು. ನೀನಿಲ್ಲ ಅಂದ್ರೆ ನನ್ ಕೈ ಕಾಲೇ ಆಡಲ್ಲ. ಸೀತಮ್ಮ, ಎಲ್ಲಿ ಹೋಗ್ತೀನಿ? ನಿನ್ ಜೊತೆನೇ ಇರ್ತೀನಿ ಅಲ್ವಾ?
ಹಬ್ಬಣ ಬಂತು, ನಾನು ಎಲ್ರಿಗೂ ವೆಲ್ಕಮ್ ಮಾಡಕ್ ಹೋಗ್ಬೇಕು. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್ ಯಾಕೆ? ಅಂತಮ್ಮ ಫ್ರೀ ಹೇಳ್ತಿದ್ಲು, ಮದ್ವೆ ಅಂದ್ರೆ ದೊಡ್ಡ ಎಕ್ಸಾಮು ಅಂತ, ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ದೆ. ನೀನು A+ ಗ್ರೇಡ್ ತರಬೇಕು, ಆಯ್ತಾ? ಆಲ್ ದ ಬೆಸ್ಟ್. ಇದು ಬರೀ ಎಕ್ಸಾಮ್ ಅಲ್ಲ, ದೊಡ್ಡ ಅಗ್ನಿ ಪರೀಕ್ಷೆ. ಒಂದು ಕಡೆ ತಾತನ ಆಸೆ, ಇನ್ನೊಂದು ಕಡೆ ನನ್ನ ಲೈಫಲ್ಲಿ ನೀನು ಒಬ್ಬಳೇ ಇದ್ದರೆ ಸಾಕು ಅನ್ನೋ ಡೆಸಿಷನ್. ಸುಳ್ಳು ಹೇಳೋಕ್ಕೆ ನಾನು ಇಷ್ಟಪಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಒಂದು ಸುಳ್ಳನ್ನ ಮುಚ್ಚಿಟ್ಟು ಈ ಮದುವೆ ಆಗ್ತಿದ್ದೀನ.